ಬಿಚ್ಚುಗತ್ತಿಯ ಬಂಟನ ಬಲ್ಲಿರೇನ. ಇದು ಚಲುವರಾಜ್ ಗೌಡ ಅಭಿನಯದ ಅನಿಲ್ ದೋರಸಮುದ್ರ ನಿರ್ದೇಶನದ ಸಿನಿಮಾವಾಗಿದ್ದು, ಸಿನಿಮಾದ ಟ್ರೈಲರ್ ರಿಲೀಸ್ ಆಗಿದೆ. ಟ್ರೈಲರ್ ಹೇಗಿದೆ, ನನಗೆ ಏನೇನು ಇಷ್ಟ ಆಯಿತು ಎನ್ನುವುದನ್ನು ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋವನ್ನು ಕೊನೆವರೆಗೂ ನೋಡಿ. ಈ ಟ್ರೈಲರ್ ನೋಡಿದರೆ ಡಾಕ್ಟರ್ ಶಿವರಾಮ್ ಕಾರಂತ್ ಅವರ ಚೋಮನದುಡಿ ಕಾದಂಬರಿಯ ಸ್ಫೂರ್ತಿ ಪಡೆದು ತೆಗೆದ ಚಲನಚಿತ್ರ ಎನ್ನುವುದು ಗೊತ್ತಾಗುತ್ತೆ. ಇದು ಸಾಮಾಜಿಕ ಅಸಮಾನತೆ, ಭೂಮಿಗಾಗಿನ ಹೋರಾಟ ಮತ್ತು ದಲಿತರ ಘನತೆಯ ಪ್ರಶ್ನೆಯನ್ನು ಪ್ರಬಲವಾಗಿ ಎತ್ತಿ ಹಿಡಿಯುತ್ತೆ. ಚೋಮನದುಡಿ ಕಾದಂಬರಿಯಲ್ಲಿ ನಿರೂಪಿಸಲಾದ ಭೂಮಿ ಇಲ್ಲದ ಬಡವನ ದುರಂತದ ಜೊತೆಗೆ ಟ್ರೈಲರ್ನಲ್ಲಿ ಕ್ರಾಂತಿಯ ಕಿಡಿ ಹೊತ್ತಿದೆ. ಸೋಮ ಸತ್ತು 15 ವರ್ಷ ಆಯಿತು, ಈಗ ಯಾರು ದುಡಿ ಬಾರಿಸ್ತಿರೋದು, ಆ ಕಾಳನೇ ಇರಬೇಕು ಎಂಬ ಸಂಭಾಷಣೆಯು ಹಳೆಯ ತಲೆಮಾರಿನ ಚೋಮನ ನಿಷ್ಕ್ರಿಯ ನೋವಿನಿಂದ ಹೊಸ ತಲೆಮಾರಿನ ಕಾಳ ಸಿಡಿದೆದ್ದ ಹೋರಾಟಕ್ಕೆ ಕತೆ ಸಾಗುವ ಸೂಚನೆಯನ್ನು ನೀಡುತ್ತದೆ. ನಮ್ಮ ಹುಟ್ಟೆ ಹೇಗೆ, ನಮ್ಮ ಕುಲವೇ ಹೇಗೆ ಮತ್ತು ನಮ್ಮಂಥವರ ದೇಹ ಬೇಕು, ಮನಸ್ಸು ಬೇಡವಾ ಎಂಬ ಸಂಭಾಷಣೆಗಳು ಜಾತಿ ತಾರತಮ್ಯದ ಕ್ರೂರ ವಾಸ್ತವವನ್ನು ನೋವಿನಿಂದ ಕಟ್ಟಿಕೊಡುತ್ತವೆ. ಭೂಮಿ ಮತ್ತು ಘನತೆ ಎರಡಕ್ಕಾಗಿ ನಡೆಯುವ ಹೋರಾಟವೇ ಈ ಸಿನಿಮಾದ ಕೇಂದ್ರಬಿಂದುವಾಗಿದೆ. ಬಿಚ್ಚುಗತ್ತಿಯ ಬಂಟನ ಬಲ್ಲಿರೇನ ಎಂಬ ಶೀರ್ಷಿಕೆಗೆ ತಕ್ಕಂತೆ ನಾಯಕನು ತನ್ನ ಗುರುತನ್ನು ಮತ್ತು ಹಕ್ಕನ್ನು ಸ್ಥಾಪಿಸಲು ಹಿಂಸೆಗೂ ಸಿದ್ಧವಾಗುವಂತಹ ದೃಶ್ಯಗಳು ಟ್ರೈಲರ್ನಲ್ಲಿದ್ದು, ಇದು ಒಂದು ಸಾಮಾಜಿಕ ಸಂದೇಶವಿರುವ ಮಾಸ್ ಎಂಟರ್ಟೈನರ್ ಸಿನಿಮಾ ಆಗುವ ನಿರೀಕ್ಷೆ ಹುಟ್ಟಿಸುತ್ತೆ. ದೃಶ್ಯಗಳು ಮತ್ತು ಹಿನ್ನೆಲೆ ಸಂಗೀತವು ಕಥೆಯ ಗಂಭೀರತೆಯನ್ನು ಹೆಚ್ಚಿಸುತ್ತೆ. ಸಂಭಾಷಣೆಗಳು ನೇರವಾಗಿ ಮತ್ತು ಮನಸ್ಸಿಗೆ ನಾಟುವಂತಿವೆ. ಒಟ್ಟಾರೆಯಾಗಿ ಈ ಟ್ರೈಲರ್ ಕ್ಲಾಸಿಕ್ ಸಾಹಿತ್ಯದ ಆಳವಾದ ಕಥಾವಸ್ತುವನ್ನು ಆಧುನಿಕ ಮತ್ತು ತೀವ್ರವಾದ ನಿರೂಪಣೆಯೊಂದಿಗೆ ಬೆರೆಸಿ ಪ್ರೇಕ್ಷಕರಿಗೆ ಭಾವನಾತ್ಮಕ ಮತ್ತು ಆ್ಯಕ್ಷನ್ ಭರಿತ ಅನುಭವವನ್ನು ನೀಡುವ ಭರವಸೆ ಇದೆ. ಈ ಸಿನಿಮಾ ಬೇಸಾಯ ಮಾಡಿದರೆ ಅಪ್ಪನ ಆಸೆ ತೀರುತ್ತೆ ಎಂಬ ಸರಳವಾದ ಕನಸಿನಿಂದ ಆರಂಭವಾಗುತ್ತದೆ. ಇದು ಭೂಮಿ ಮತ್ತು ಕಾಯಕದ ಮೇಲಿನ ಪ್ರೀತಿಯನ್ನು ತೋರಿಸುತ್ತದೆ. ಆದರೆ ಸಮಾಜ ಮತ್ತು ಜಾತಿ ವ್ಯವಸ್ಥೆ ಈ ಕನಸನ್ನು ಹೇಗೆ ತುಳಿಯುತ್ತವೆ ಎಂಬುದನ್ನು ಕೂಡ ತಕ್ಷಣವೇ ತೋರಿಸಲಾಗುತ್ತದೆ. ದುಡಿ ಎನ್ನುವುದು ಚೋಮನ ಪಾತ್ರದ ಸಂಕೇತವಾಗಿತ್ತು. ಟ್ರೈಲರ್ನಲ್ಲಿ ದುಡಿ ಬಾರಿಸುವ ಸದ್ದು ಇಡೀ ಸಮುದಾಯದ ಭಾವನೆ ಮತ್ತು ಅವರ ಪ್ರತಿರೋಧದ ಧ್ವನಿಯಾಗಿ ಮಾರ್ಪಟ್ಟಿರುವುದು ಶ್ಲಾಘನೀಯ. 3 ನಿಮಿಷಗಳ ಟ್ರೈಲರ್ ಕೇವಲ ಕಥಾಹಂದರವನ್ನು ಪರಿಚಯಿಸುವುದಲ್ಲದೆ ಪ್ರೇಕ್ಷಕರ ಎದುರು ಒಂದು ಗಂಭೀರವಾದ ಸಾಮಾಜಿಕ ಮತ್ತು ಭಾವನಾತ್ಮಕ ಪ್ರಶ್ನೆಯನ್ನು ಇಡುತ್ತದೆ. ಡಾಕ್ಟರ್ ಶಿವರಾಮ್ ಕಾರಂತರ ಕೃತಿಯಿಂದ ಸ್ಫೂರ್ತಿ ಪಡೆದ ಈ ಚಿತ್ರವು ಒಂದು ನಿರ್ದಿಷ್ಟ ಸಮುದಾಯದ ಬಹುಕಾಲದ ಕನಸು, ನೋವು ಮತ್ತು ಪ್ರತಿರೋಧದ ಹಾದಿಯನ್ನು ಬಲವಾಗಿ ಬಿಂಬಿಸುತ್ತದೆ. ಈ ಟ್ರೈಲರ್ ಅಂತೂ ನನಗೆ ತುಂಬ ಇಷ್ಟ ಆಯಿತು. ಫ್ಯಾಮಿಲಿ ಸಮೇತವಾಗಿ ನೋಡಬಹುದಾದ ಈ ಸಿನಿಮಾ ನವೆಂಬರ್ 28ಕ್ಕೆ ರಿಲೀಸ್ ಆಗ್ತಾ ಇದೆ. ಈಗಾಗಲೇ ಟ್ರೈಲರ್ ನೋಡಿದರೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಕ್ಲಿಕ್ ಮಾಡಿ.